ಸಚಿವ ಬಿ ನಾಗೇಂದ್ರಗೆ ಈಗ ಮತ್ತೊಂದು ಬಿಗ್ ಶಾಕ್ ಆಗಿದೆ. ಸಚಿವ ನಾಗೇಂದ್ರಗೆ ಸಂಕಷ್ಟದ ಮೇಲೆ ಸಂಕಷ್ಟ ಉಂಟಾಗ್ತಾ ಇದೆ. ನಾಗೇಂದ್ರ ವಿರುದ್ಧ ಕಾನೂನು ಸಮರಕ್ಕೆ ಈಗ ಸಿಬಿಐ ಸಜ್ಜಾಗಿದೆ. ನೋಡಿ, ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟ, ಶಾಕ್ ಮೇಲೆ ಶಾಕ್ ಬೇಕಾಗಿದೆ. ಸಚಿವ ನಾಗೇಂದ್ರಗೆ ಈಗ ಕಾನೂನು ಸಮರಕ್ಕೆ ಸಿಬಿಐ ಸಜ್ಜಾಗಿರುವಂತಂದ್ರೆ ನಾಗೇಂದ್ರ ವಿರುದ್ಧವಾಗಿ ಕಾನೂನು ಸಮರಕ್ಕೆ ಸಿಬಿಐ ಸಜ್ಜಾಗಿದೆ. ವಾಲ್ಮೀಕಿ ಹಗರಣ ನಾಗೇಂದ್ರಗೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ರಾಜೀನಾಮೆ ಬಿಕ್ಕಟ್ಟಿನ ಬೆನ್ನಲ್ಲೇ ನಾಗೇಂದ್ರಗೆ ಸಿಬಿಐ ಶಾಕ್ ಅನ್ನ ನೀಡ್ತಾ ಇದೆ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಬಿಐ ಅನುಮತಿಯನ್ನ ಕೇಳಿದೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮತ್ತೊಂದು ಈಗ ಬಿಗ್ ಟ್ವಿಸ್ಟ್. ರಾಜ್ಯಪಾಲರಿಗೆ ಪತ್ರ ಬರೆದಂತಹ ಸಿಬಿಐ ಅಧಿಕಾರಿಗಳು ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ರವರಿಗೆ ಸಿಬಿಐ ಪತ್ರವನ್ನ ಬರೆದಿದೆ. ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದು ಈಗ ಸಿಬಿಐ ಪ್ರಾಸಿಕ್ಯೂಷನ್ ಅಸ್ತ್ರವನ್ನ ಬಳಸ್ತಾ ಇದೆ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ? ಹಾಗಾದ್ರೆ ಸದನದ ಒಳಗೆ ಹೊರಗೆ ಬಿ ನಾಗೇಂದ್ರ ವಿರುದ್ಧ ಹೋರಾಟ ನಡೀತಾ ಇದೆ. ಒಂದೆಡೆ ರಾಜೀನಾಮೆ ಒತ್ತಡ, ಮತ್ತೊಂದು ಕಡೆ ಸಿಬಿಐ ಸಮರ. ಎರಡೆರಡು ಟೆನ್ಷನ್ ಈಗ ನಾಗೇಂದ್ರಗೆ. ಅಂದ್ರೆ ಏನ್ ವಾಲ್ಮೀಕಿ ಹಗರಣ ನಡೀತು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಸಚಿವ ನಾಗೇಂದ್ರಗೆ ಸಂಕಷ್ಟದ ಮೇಲೆ ಸಂಕಷ್ಟ ಉಂಟಾಗ್ತಾ ಇದೆ. ರಾಜೀನಾಮೆ ಬಿಕ್ಕಟ್ಟಿನ ಬೆನ್ನಲ್ಲೇ ನಾಗೇಂದ್ರಗೆ ಈಗ ಸಿಬಿಐ ಶಾಕ್ ಅನ್ನ ನೀಡ್ತಾ ಇದೆ. ಅಂದ್ರೆ ನೋಡಿ, ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್. ರಾಜ್ಯಪಾಲರಿಗೆ ಸಿಬಿಐ ಪತ್ರವನ್ನ ಬರೆದಿದೆ. ತಾವರ್ ಚಂದ್ ಗೆಹ್ಲೋಟ್ ರವರಿಗೆ ಸಿಬಿಐ ಪತ್ರ ಬರೆದಿರುವಂತದ್ದು. ರಾಜೀನಾಮೆಗೆ ವಿಪಕ್ಷಗಳು ಒಂದು ಕಡೆ ಪಟ್ಟು ಹಿಡಿತಾ ಇದೆ, ಮತ್ತೊಂದು ಕಡೆ ಸಿಬಿಐ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿ ಪತ್ರವನ್ನ ಬರೆದಿದೆ ರಾಜ್ಯಪಾಲರಿಗೆ ಈ ವಿಚಾರವಾಗಿ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹಾಗಾದ್ರೆ ಅನುಮತಿ ಸಿಗುತ್ತಾ ಅನ್ನುವಂಥದ್ದು. ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿತಾ ಇದೆ, ಮತ್ತೊಂದು ಕಡೆ ಸಿಬಿಐ ತನಿಖೆ. ಇದು ಟೆನ್ಷನ್ ಮೇಲೆ ಟೆನ್ಷನ್. ಈಗ ಸದನದ ಒಳಗೆ ಹೊರಗೆ ಬಿ ನಾಗೇಂದ್ರ ವಿರುದ್ಧ ಸಾಕಷ್ಟು ಹೋರಾಟ ಆಗ್ತಿದೆ. ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ. ಸದನದಲ್ಲಿ ಬಹಳಷ್ಟು ಕೂಗು ಕೇಳಿ ಬರ್ತಾ ಇದೆ. ಇತ್ತ ನಾಗೇಂದ್ರ ತಲೆದಂಡಕ್ಕೆ ಕಮಲ ಪಡೆ ಬಿಗ್ ಪ್ಲಾನ್ ಮಾಡ್ತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ವಾಲ್ಮೀಕಿ ಹಗರಣದ ವಿರುದ್ಧ ಬಳ್ಳಾರಿ ಚಲೋ ಪ್ಲಾನ್ ಮಾಡಲಾಗ್ತಾ ಇದೆ. ದಾವಣಗೆರೆಯ ಜಗಳೂರು ಟು ಬಳ್ಳಾರಿ ಪಾದಯಾತ್ರೆ ಎಸ್ಟಿ ನಾಯಕರ ನೇತೃತ್ವದಲ್ಲಿ ಬಿಜೆಪಿ ಒಂದು ಬೃಹತ್ ಯಾತ್ರೆಯನ್ನ ಕೈಗೊಳ್ಳುತ್ತಾ ಇದೆ. ನಾಗೇಂದ್ರ ಕ್ಷೇತ್ರ ಬಳ್ಳಾರಿಯಲ್ಲಿ ಈ ಒಂದು ಪಾದಯಾತ್ರೆ ಅಂತ್ಯಗೊಳ್ಳುತ್ತೆ. ಸುಮಾರು 170ರಿಂದ 20 ಕಿಲೋಮೀಟರ್, ಅಂದ್ರೆ 11 ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡುವಂತಹ ಸಾಧ್ಯತೆ ಇದೆ. ರಾಜೀನಾಮೆಯನ್ನ ಪಡೆಯುವಂತೆ ಸರ್ಕಾರದ ಮೇಲೆ ಬಿಜೆಪಿ ಒತ್ತಡವನ್ನ ಹಾಕ್ತಾ ಇದೆ. ಶೀಘ್ರದಲ್ಲಿಯೇ ಪಾದಯಾತ್ರೆಯ ದಿನಾಂಕ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಯಾವಾಗ ಪಾದಯಾತ್ರೆಯನ್ನ ಮಾಡಬೇಕು ಅಂತ ದಿನಾಂಕವನ್ನ ಶೀಘ್ರದಲ್ಲೇ ಘೋಷಣೆ ಮಾಡ್ತಾರೆ. ನೋಡಿ, ಕಮಲ ಪಡೆ ಈಗ ನಾಗೇಂದ್ರ ತಲೆದಂಡಕ್ಕೆ ಬಿಗ್ ಪ್ಲಾನ್ ಮಾಡ್ತಾ ಇದೆ. ಏನಪ್ಪಾ ಅಂದ್ರೆ ಪಾದಯಾತ್ರೆ, ನಾಗೇಂದ್ರ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಬಳ್ಳಾರಿ ಚಲೋ ನಡೆಸಲು ಪ್ಲಾನ್ ಮಾಡ್ತಾ ಇದೆ ಈಗ ಬಿಜೆಪಿ. ದಾವಣಗೆರೆಯ ಜಗಳೂರು ಟು ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಮಾಡುವಂಥದ್ದು. ಇನ್ನು ಎಸ್ಟಿ ನಾಯಕರ ನೇತೃತ್ವದಲ್ಲಿ ಬೃಹತ್ ಬಿಜೆಪಿ ಯಾತ್ರೆಯನ್ನ ಕೈಗೊಳ್ತಾ ಇದೆ. ನಾಗೇಂದ್ರ ಕ್ಷೇತ್ರ ಬಳ್ಳಾರಿಯಲ್ಲಿ ಈ ಒಂದು ಪಾದಯಾತ್ರೆ ಅಂತ್ಯಗೊಳ್ಳುತ್ತೆ. ಸುಮಾರು 170 ಟು 20 ಕಿಲೋಮೀಟರ್ ಬೃಹತ್ ಪಾದಯಾತ್ರೆಯನ್ನ ಮಾಡುವಂಥದ್ದು. 11 ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಮಾಡುವಂತಹ ಸಾಧ್ಯತೆ ಇದೆ. ರಾಜೀನಾಮೆ ಪಡೆಯುವಂತೆ ಸರ್ಕಾರದ ಮೇಲೆ ಈ ರೀತಿಯಲ್ಲಿ ಅಂದ್ರೆ ಪಾದಯಾತ್ರೆ ಮಾಡುವಂತಹ ಮೂಲಕವಾಗಿ ಒತ್ತಡವನ್ನ ಹೇರುತ್ತಾ ಇರುವಂಥದ್ದು. ಕಳೆದ ಸಾಕಷ್ಟು ದಿನಗಳಿಂದ ಅಂದ್ರೆ ಏನು ಸಚಿವ ಸಂಪುಟ ವಿಸ್ತರಣೆ ಆಯಿತು, ಸಚಿವ ಸ್ಥಾನ ನಾಗೇಂದ್ರಗೆ ಸಿಗ್ತಾ ಇದ್ದಂತೆ ಇಲ್ಲಿ ಬಿಜೆಪಿ ಏನು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಹೇಗೆ ಕೊಟ್ರಿ ನೀವು ನಾಗೇಂದ್ರಗೆ ಸಚಿವ ಸ್ಥಾನವನ್ನ? ಅವ್ರಿಗಿನ್ನ ಈ ವಾಲ್ಮೀಕಿ ಹಗರಣದ ವಿಚಾರವಾಗಿ ಕ್ಲೀನ್ ಚೀಟ್ ಸಿಕ್ಕಿಲ್ಲ, ಹೇಗೆ ಕೊಟ್ರಿ ಸಚಿವ ಸ್ಥಾನವನ್ನ ಅಂತ ಪ್ರಶ್ನೆ ಮಾಡ್ತಾ ಇತ್ತು. ಅವರ ರಾಜೀನಾಮೆಗೆ ಆಗ್ರಹಿಸಿ ಸದನದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಸದನ ನಡೀತಾ ಇಲ್ಲ. ಇಲ್ಲಿ ಬರೀ ಹೋರಾಟಗಳನ್ನಷ್ಟೇ ಮಾಡ್ತಾ ಇದೆ ಹೊರತು ಸದನದಲ್ಲಿ ಬೇರೆ ಯಾವ ಕೆಲಸವೂ ಆಗ್ತಾ ಇಲ್ಲ. ಹೇಗಾದ್ರೂ ಸರಿ ನಾಗೇಂದ್ರ ತಲೆದಂಡ ಆಗಬೇಕು, ಇದು ಕಮಲ ಪಡೆಯ ಒಂದು ಪ್ಲಾನ್ ಆಗಿರುವಂಥದ್ದು.
ಹಾಗಾಗಿ ಈಗ ಬಿಗ್ ಪ್ಲ್ಯಾನ್ ಮಾಡಿಕೊಂಡಿದೆ. ಅಂದರೆ ಬಳ್ಳಾರಿಯಲ್ಲಿ ಪಾದಯಾತ್ರೆನ ನಡೆಸಲು ಮುಂದಾಗಿರುವಂಥದ್ದು. ಅಂದರೆ ಬಳ್ಳಾರಿ ಚಲೋ ನಡೆಸಲು ಈಗ BJP ತಯಾರಾಗ್ತಾ ಇದೆ. 11 ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಪಾದಯಾತ್ರೆಯನ್ನ ಮಾಡುವಂಥದ್ದು. ರಾಜೀನಾಮೆ ಪಡೆಯುವಂತೆ ಸರ್ಕಾರದ ಮೇಲೆ BJP ಒತ್ತಡ ಹೇರ್ತಾ ಇದೆ. ಈ ಮೂಲಕ ಪಾದಯಾತ್ರೆ ಮಾಡುವಂತಹ ಮೂಲಕವಾಗಿ ಸದನಕ್ಕೂ ಸರಿಯಾಗಿ ಅಟೆಂಡ್ ಆಗಿಲ್ಲ ಅಂದರೆ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ರಾಜೀನಾಮೆ ಕೊಡಿಸಿ ಅವರ ಬದಲು ಬೇರೆ ಇನ್ಯಾರಿಗಾದರೂ ಒಂದು ಈ ಸಚಿವ ಸ್ಥಾನವನ್ನು ಕೊಡಿ ಅಂತ ಈಗ ಕಮಲ ಪಡೆ ಬಿಗಿಪಟ್ಟನ್ನು ಹಿಡಿದಿರುವಂಥದ್ದು. ರಾಜೀನಾಮೆಯನ್ನು ನೀಡಬೇಕು ನಾಗೇಂದ್ರ ಅಂತ ವಾಲ್ಮೀಕಿ ಹಗರಣದ ವಿರುದ್ಧ ಈಗ ಬಳ್ಳಾರಿ ಚಲೋಗೆ BJP ಪ್ಲಾನ್ ಮಾಡಿಕೊಂಡಿದೆ.